ಅರಸು ದಾಖಲೆ ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ. 2792 ದಿನ ಮುಖ್ಯಮಂತ್ರಿ, 2 ಬಾರಿ ಸಿಎಂ, 2 ಬಾರಿ ಡಿಸಿಎಂ, 2 ಬಾರಿ ವಿಪಕ್ಷ ನಾಯಕ. ಸಿದ್ದರಾಮಯ್ಯಗೆ ಜೈ ಅಂದಿದ್ ಹೇಗೆ ಜನ? ಸಿಎಂ ಆಗಿ ಜನಮನ ಗೆದ್ದಿದ್ ಹೇಗೆ ಮಾಸ್ ಲೀಡರ್? ಅಹಿಂದ ನಾಯಕನಿಗೆ ಅಭಿಮಾನಿಗಳ ಆಸರೆ. 5 ವರ್ಷ ಪೂರೈಸ್ತಾರ ಸಿದ್ದು? ಈ ಬಾರಿ ಪೂರ್ಣಾವಧಿಗೆ ಸಿಎಂ ಆಗಿರ್ತಾರ? ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರಿಗೆ ನಾನು ಯಾವುದೋ ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಕಾಕ್ತಾಳೀಯ ಬಂದಿದೆ ಅಷ್ಟೇ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು, ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಯಶಸ್ಸಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಹೆಚ್ಚಿಗೆ ಆರೋಗ್ಯ ಸಿಕ್ಕಲಿ, ಇನ್ನು ಹೆಚ್ಚಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವರಾಜ ಅರಸು ಅವ್ರಿಗಿಂತ ಒಂದು ದಿನ ಹೊತ್ತು ಸ್ವಲ್ಪ ಹೆಚ್ಚಿಗೆ ಆಗ್ತದೆ. ಆ ಒಂದು ದಾಖಲೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರುವಂಥದ್ದು. ಇಬ್ಬರು ಶ್ರೇಷ್ಠ ನಾಯಕರು, ದೇವರಾಜ ಅರಸು ಅವರು ಮತ್ತು ಸಿದ್ದರಾಮಯ್ಯ. ಒಂದು ಕಡೆ ನಾಟಿ ಕೋಳಿ ಊಟ ಹಾಕಿಸ್ತಾ ಇದ್ರೆ ಮತ್ತೊಂದು ಕಡೆ ಬಿರಿಯಾನಿ ಹಂಚುತ್ತಾ ಇದ್ದಾರೆ. ಊರುಗಳಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಿದ್ದು ಸಿಎಂ ಆದಾಗ ಎಷ್ಟು ಖುಷಿ ಪಟ್ಟಿದ್ರು, ಈಗ ಸಿದ್ದರಾಮಯ್ಯ ಅರಸು ದಾಖಲೆ ಸಮ ಮಾಡಿ ಹೊಸ ದಾಖಲೆ ಸೃಷ್ಟಿಸ್ತಾ ಇರೋವಾಗಲೇ ಅದೇ ರೀತಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಇದರ ನಡುವೆಗೆ ಈ ಸಂಭ್ರಮ, ಈ ಅಧಿಕಾರ ಇನ್ನೆಷ್ಟು ದಿನ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ದೇವರಾಜು ಅರಸು ದಾಖಲೆ ಬ್ರೇಕ್, ಸಿದ್ದು ಬೆಂಬಲಿಗರಿಂದ ಬಹುಪರಾಕ್. ನಾಟಿ ಕೋಳಿ ಭರ್ಜರಿ ಬಾಡೂಟ, ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಅರಸು ದಾಖಲೆ ಅಳಿಸಿದ ಸಿದ್ದು ಪೂರ್ಣಾವಧಿಯನ್ನ ಪೂರೈಸ್ತಾರ. ಅಭಿವೃದ್ಧಿ ಹಾರಿಕರರ ದೀನ ದಲಿತರ ಕಣ್ಮಣಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅದೆಷ್ಟು ಅಡೆತಡೆ, ಅದೆಷ್ಟು ಸವಾಲುಗಳು. ಬಂಡಿಯಂತೆ ಅಡ್ಡಿ ಬಂದವರು ಕೆಲವರು, ಶಕುನಿಯಂತೆ ಕಾಲೆಳೆದವರು ಇನ್ನೂ ಕೆಲವರು. ಸಿಎಂ ಆಗಿ ದೀರ್ಘಾವಧಿಯ ದಾಖಲೆ ಮಾಡಲು ಸಿದ್ದರಾಮಯ್ಯಗೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು, ಸವಾಲುಗಳು ಎದುರಾದವು. ಆದರೆ ಎಲ್ಲವನ್ನ ಗತ್ತಲ್ಲೇ ಎದುರಿಸಿದ ಸಿದ್ದು ಈಗ ರಾಜ್ಯದಲ್ಲಿ ಯಾವ ನಾಯಕನೂ ಮಾಡದಂತಹ ದಾಖಲೆ ಮಾಡಿದ್ದಾರೆ. ದಿವಂಗತ ದೇವರಾಜು ಅರಸು ಅವರ ದೀರ್ಘಾವಧಿ ಸಿಎಂ ದಾಖಲೆಯನ್ನು ಮುರಿದು ಪೂರ್ಣಾವಧಿ ಪೂರೈಸಲು ಮುಂದಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ನಡೆದ ಬೆಳವಣಿಗೆಗಳು ಏನೇನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ, ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಕೊಡ್ತಾರೆ, 2.5 ವರ್ಷಗಳ ಒಪ್ಪಂದ ಆಗಿದೆ. ಡಿಕೆಶಿ ಕೆಲವೇ ದಿನಗಳಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಲಾಯಿತು. ಡಿಕೆಶಿ ಟೀಮ್ ಅಂತೂ 2.5 ವರ್ಷ ಆಯಿತು ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಕೊನೆಗೆ ಇದು ಯಾವ ಮಟ್ಟಕ್ಕೆ ಹೋಯಿತು ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಭಾರಿ ಬಡಿದಾಟ ನಡೀತಾ ಇದೆ ಅಂತ ಪ್ರಚಾರ ಮಾಡಲಾಯಿತು. ಕೊನೆಗೆ ಹೈಕಮಾಂಡ್ ಇಬ್ಬರೂ ನಾಯಕರಿಗೂ ಬ್ರೇಕ್ಫಾಸ್ಟ್ ಮಾಡಲು ಸೂಚಿಸಿತ್ತು. ಇದರ ನಂತರವೂ ಕುರ್ಚಿ ಸಮಸ್ಯೆ ಬಗೆಹರಿದಿರಲಿಲ್ಲ. ಸಿದ್ದರಾಮಯ್ಯ ದೇವರಾಜು ಅರಸು ದಾಖಲೆ ಮುರಿತಾರೋ ಇಲ್ವೋ ಅನ್ನುವಂತಾಗಿತ್ತು. ಯಾಕಂದ್ರೆ ಕೆಲವರು 3ನೇ ತಾರೀಖು ಡಿಕೆಶಿ ಸಿಎಂ ಆಗ್ತಾರೆ ಅಥವಾ 6ಕ್ಕೆ ಸಿಎಂ ಆಗ್ತಾರೆ ಅನ್ನೋ ಮಾತುಗಳನ್ನ ಹೇಳಿದ್ರು. ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು, ಯಾರಿಗೆ ಭಗವಂತ ಆ ಶಕ್ತಿಯನ್ನ ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಇಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂಥವರಿಂದ ನಾನು ಮಾಹಿತಿನ ತಗೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನು ನಾನು 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ ಅವ್ರಿಗೆ.
ಈಗ ಜನವರಿ 3 ಮುಗಿದಿದೆ, ಜನವರಿ 6 ಸಹ ಆಗಿದೆ. ಸಿದ್ದರಾಮಯ್ಯ ಅರಸು ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಅಲ್ಲಿಗೆ ವಿರೋಧಿ ಬಣಗಳ ಭವಿಷ್ಯವೆಲ್ಲ ಸುಳ್ಳಾದಂತೆ ಆಗಿದೆ. ಸಿದ್ದರಾಮಯ್ಯ ಅಭಿಮಾನಿಗಳಲ್ಲಿ ಹೊಸ ಆಸೆ ಚಿಗುರಿದೆ. ಸಿದ್ದರಾಮಯ್ಯ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ. ಈಗ ಯಾರೂ ಮಾಡಿರದ ದಾಖಲೆ ಮಾಡಿದ್ದಾರೆ. ಅವರೇ ಸಿಎಂ ಆಗಿ ಪೂರ್ಣಾವಧಿವರೆಗೆ ಸಿಎಂ ಆಗಿರಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮಾಡಿದ ದಾಖಲೆಯನ್ನ ಕೊಂಡಾಡ್ತಾ ಇದ್ದಾರೆ. ರಾಜ್ಯದಾದ್ಯಂತ ಭಾರೀ ಸೆಲೆಬ್ರೇಷನ್ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಚಾಮುಂಡೇಶ್ವರಿಯವರ ಪುತ್ರ ಕರ್ನಾಟಕ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಭರ್ಜರಿ ಬಾಡೂಟ ಆಯೋಜನೆ. ಸಿದ್ದರಾಮಯ್ಯ ಅಂದ್ರೆ ಮಾಸ್, ಸಿದ್ದರಾಮಯ್ಯ ಅಂದ್ರೆ ಗತ್ತು, ಸಿದ್ದರಾಮಯ್ಯ ಅಂದ್ರೆ ಹಳ್ಳಿ ಸೊಗಡು. ನಾಟಿ ಕೋಳಿ ಸಾರು, ರಾಗಿ ಮುದ್ದೆ. ಹೌದು, ಸಿದ್ದರಾಮಯ್ಯ 2 ಬಾರಿ ಸಿಎಂ ಆದ್ರೂ ದಾಖಲೆಗಳನ್ನ ಮಾಡಿದ್ರು. ಅವರಲ್ಲಿನ ಹಳ್ಳಿ ಸೊಗಡು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅವರು ಈಗಲೂ ನಾಟಿ ಕೋಳಿ ರಾಗಿ ಮುದ್ದೆಯನ್ನು ಇಷ್ಟಪಡ್ತಾರೆ, ಹಳ್ಳಿ ಸೊಗಡಿನಲ್ಲೇ ಮಾತಾಡ್ತಾರೆ. ಅದಕ್ಕೆ ಅವರ ಅಭಿಮಾನಿಗಳು ಅವರ ರೀತಿಯಲ್ಲೇ ಯೋಚನೆ ಮಾಡಿ ಅರಸು ದಾಖಲೆ ಬ್ರೇಕ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಹಲವೆಡೆ ಭರ್ಜರಿ ಬಾಡೂಟಗಳನ್ನು ಆಯೋಜನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ದೀರ್ಘಾವಧಿಯ ಸಿಎಂ ಆಗಿ ದಾಖಲೆ ಬರೆದ ಹಿನ್ನೆಲೆ ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ನಾಟಿ ಕೋಳಿ ಬಾಡೂಟ ಸಿದ್ಧತೆ ಮಾಡಲಾಗಿದೆ. ಅಹಿಂದ ಯುವ ಒಕ್ಕೂಟದಿಂದ ಬಾಡೂಟ ಆಯೋಜನೆ ಮಾಡಿದ್ದು 2,000 ಕೆಜಿ ನಾಟಿ ಕೋಳಿ ತರಿಸಿದ್ದು 6,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಮುದ್ದೆ, ನಾಟಿ ಕೋಳಿ ಸಾರು, ಅನ್ನ, ರಸಂ, ಸ್ವೀಟ್ ಅನ್ನ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಬಡಿಸಲಾಗಿದೆ. ಈ ಹಿಂದೆಯೇ ದಾಖಲೆ ಪ್ರಯುಕ್ತ ನಾಟಿ ಕೋಳಿ ಊಟ ಕೊಡೋದಾಗಿ ಘೋಷಣೆ ಮಾಡಲಾಗಿತ್ತು. ಅದರಂತೆ ಈಗ ಸಾವಿರಾರು ಅಭಿಮಾನಿಗಳು ಬಂದಿದ್ದು ಎಲ್ಲರಿಗೂ ನಾಟಿ ಕೋಳಿ ಊಟವನ್ನು ಕೊಡಲಾಗಿದೆ. ನೀವು ನೋಡಬಹುದು, ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಟು ನಾಟಿ ಕೋಳಿ ಮಾಂಸವನ್ನ ಬೇಯಿಸಲಾಗ್ತಾ ಇದೆ. ಮತ್ತೊಂದು ಕಡೆ ರಾಗಿ ಮುದ್ದೆಯ ತಯಾರಿ ನಡೀತಾ ಇದೆ. ಇನ್ನು ಹೆಚ್ಚು ಅಭಿಮಾನಿಗಳು ಸೇರಬಹುದು ಅನ್ನೋದು ಮುಂಚೆಯೇ ಗೊತ್ತಾಗಿದ್ದು, ಅದರಂತೆಯೇ ಯಾವುದೇ ತೊಂದರೆ ಆಗದಿರಲಿ, ಊಟ ಕೊಡುವಾಗ ನೂಕುನುಗ್ಗಲು ಉಂಟಾಗದಿರಲಿ ಅಂತ ಮರಗಳನ್ನ ಕಟ್ಟಿ ಕೌಂಟರ್ಗಳನ್ನ ತೆರೆಯಲಾಗಿತ್ತು. ಅದರ ಮೂಲಕ ಬಂದವರಿಗೆ ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರನ್ನ ಬಡಿಸಲಾಗಿದೆ. ಕೆಲವರು 2 ಬಾರಿ ಹಾಕಿಸಿಕೊಂಡು ಊಟವನ್ನ ಸವಿದ್ರು. ಎರಡ್ 2,000 ಕೆಜಿ ನಾಟಿ ಕೋಳಿ ವ್ಯವಸ್ಥೆ ಮಾಡಿದೀವಿ. ಬರೋಂತ ಸಿದ್ದರಾಮಯ್ಯ ಅಭಿಮಾನಿಗಳು ಯಾರು ಹಸಿವಿನಿಂದ ಹೋಗಬಾರ್ದು. ಅವ್ರ ಯೋಚನೆ ಏನು ಅಂದ್ರೆ ಕರ್ನಾಟಕ ಜನ ಯಾರು ಒಂದು ಹಸಿವಿನಿಂದ ಒಂದ್ ದಿವಸನೂ ಮನಗಬಾರ್ದು ಅಂತ ಅವ್ರ ಆಸೆ. ಹಂಗಾಗಿ ನಾವು ಇವತ್ತು ಅವ್ರು ಏನ್ ದೇವರಾಜ ಅರಸು ಅವ್ರನ್ನ ದಾಖಲೆನ ಬ್ರೇಕ್ ಮಾಡ್ತಾ ಇದ್ದಾರೆ. ಆ ಖುಷಿಯಿಂದ ನಾವೆಲ್ಲ ಇವತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲ ಅದನ್ನ ನಾಟಿ ಕೋಳಿ ಔತಣ ಕೂಟ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಬೆಂಗಳೂರು, ನೆಲಮಂಗಲ ಮಾತ್ರ ಅಲ್ಲ, ಮೈಸೂರು, ಯಾದಗಿರಿ, ಬೆಳಗಾವಿಯಲ್ಲೂ ಸಿದ್ದು ಅಭಿಮಾನಿಗಳು ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ದೀರ್ಘಾವಧಿಯ ಸಿಎಂ ಆಗಿ ರೆಕಾರ್ಡ್ ಹಿನ್ನೆಲೆ ಯಾದಗಿರಿಯ ಬೈತುಲ್ ಮಾಲ್ನಲ್ಲಿ 2 ಕ್ವಿಂಟಾಲ್ ಚಿಕನ್ ಬಿರಿಯಾನಿ ತಯಾರಿಸಿದ್ದು ಅಭಿಮಾನಿಗಳಿಗೆ ಹಂಚಲಾಗಿದೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬಿರಿಯಾನಿ ಹಂಚಿಕೆ ಮಾಡಿದ್ರು. ಕಲಬುರಗಿಯಲ್ಲೂ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ. ನಗರದ ಎಸ್ಬಿಪಿ ವೃತ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿದ್ರು. ಚಿಕ್ಕಮಗಳೂರಲ್ಲೂ ತಾಲೂಕು ಕಚೇರಿ ಪಕ್ಕದ ಗಣೇಶ ದೇವಸ್ಥಾನ ಹಾಗೂ ಬುಡಾ ಮಕಾನ್ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರುವಂತೆ ಅಭಿಮಾನಿಗಳು ಸಂಕಲ್ಪ ಮಾಡಿಕೊಂಡ್ರು. ದಾವಣಗೆರೆಯಲ್ಲೂ ಸಿಎಂ ಅಭಿಮಾನಿಗಳು ಸಂಭ್ರಮ ಆಚರಣೆ ಮಾಡಿದ್ರು. ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಾಹೇಬರು ಪೂರ್ಣಾವಧಿ ಅಧಿಕಾರ ನಿರ್ವಹಿಸಿದ್ರು. ಈಗಾದರೂ ಜನ ದೇಶ ಕೊಟ್ಟದೈತೆ. ಈ ಅಧಿಕಾರನ 5 ವರ್ಷ ಅವರು ಪೂರ್ಣಾವಧಿ ಮಾಡ್ಬೇಕಂತಂದೇಳಿ ನಮಗೆ ಆಸೆ.
ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಆಗಿರಲಿ ಕಾಣಲಾರ್ದ ಕೈಗಳಾಗಲಿ ಏನಾರ ಚೇಂಜಸ್ ಏನಾರ ಮಾಡಿದರೆ ರಕ್ತ ಕ್ರಾಂತಿ ಅಹಿಂದವರ್ಗ ರಕ್ತ ಕ್ರಾಂತಿ ಆಗ್ತದಂತಂದು ಹೇಳ್ತಿದ್ದೀನಿ ರೀ ಈ ಸಂದರ್ಭದಲ್ಲಿ. ರಾಜ್ಯದ ಅಹಿಂದ ವರ್ಗಗಳು ಅಭಿಮಾನಿಗಳು ಸಿದ್ದರಾಮಯ್ಯ ಅವರು ಸಿಎಂ ಆಗಬೇಕು ಅಂತ ಆಸೆ ಪಟ್ಟಿದ್ರು. ಅವರು ಸಿಎಂ ಆಗಿದ್ದಾರೆ. ಅರಸು ದಾಖಲೆ ಮುರಿಬೇಕು ಅಂತ ಆಸೆ ಪಟ್ಟಿದ್ರು. ಅದು ಈಗ ಆಗಿದೆ. ಈಗ ಸಿದ್ದರಾಮಯ್ಯ ಪೂರ್ಣಾವಧಿ ಪೂರೈಸಬೇಕು ಅಂತ ಅಭಿಮಾನಿಗಳು ಬೇಡಿಕೆ ಇಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಕೆಳಗೆ ಇಳಿಸೋ ಪ್ರಯತ್ನ ನಡೆದ್ರೆ ರಕ್ತ ಕ್ರಾಂತಿಗಳು ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎರಡು 2013ರಲ್ಲಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿದ್ರು. 2013ರಿಂದ 2018ರವರೆಗೆ ಅಧಿಕಾರದಲ್ಲಿದ್ದ ಸಿದ್ದು ಮೊದಲ ಅವಧಿಯಲ್ಲಿ 1829 ದಿನಗಳನ್ನು ಸಿಎಂ ಆಗಿ ಪೂರೈಸಿದ್ರು. 2023ರಲ್ಲಿ ಎರಡನೇ ಬಾರಿಗೆ ಸಿಎಂ ಆದ ಸಿದ್ದರಾಮಯ್ಯ ಮೇ 20ರಿಂದ ಅಧಿಕಾರ ನಡೆಸ್ತಾ ಇದ್ದು ಈಗ 2792 ದಿನಗಳನ್ನು ಪೂರೈಸಿದ್ದಾರೆ. ಆ ಮೂಲಕ ರಾಜ್ಯದ ದೀರ್ಘಾವಧಿ ಸಿಎಂ ಅನ್ನು ಖ್ಯಾತಿ ಪಡೆದಿದ್ದಾರೆ. ಅತಿ ಹೆಚ್ಚು ಕಾಲ ಸಿಎಂ ಆಗಿದ್ದ ದೇವರಾಜ ಅರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಿದ್ದಾರೆ. ಸಿದ್ದರಾಮಯ್ಯ ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಈ ಹಿಂದೆ ದೇವರಾಜ ಅರಸು ಅವರು 1972ರಿಂದ 1977ರವರೆಗೆ ಹಾಗೂ 1978ರಿಂದ 1980ರವರೆಗೆ ಅಂದರೆ 7 ವರ್ಷ 239 ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಕರ್ನಾಟಕ ಕಂಡ ಮುಖ್ಯಮಂತ್ರಿಗಳಲ್ಲಿ ಅರಸು ಅವರು ಅತ್ಯಂತ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದ್ದು ದಾಖಲೆಯ ಪುಟ ಸೇರಿತ್ತು. ಆ ದಾಖಲೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ದಾಟ್ತಾ ಇದ್ದಾರೆ. ಮೊದಲ ಅವಧಿ 2013ರಿಂದ 2018ರವರೆಗೆ ಹಾಗೂ ಎರಡನೇ ಅವಧಿ 2023ರಿಂದ ಇವತ್ತಿನವರೆಗೆ 7 ವರ್ಷ 239 ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಮೂಲಕ ಅರಸರ ದಿನಗಳ ಆ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆ ಸಿಎಂ ಬದಲಾವಣೆ ಅನ್ನೋ ಗೊಂದಲಗಳು ಎದ್ದಿದ್ರು. ಆ ಗೊಂದಲಗಳಿಗೆಲ್ಲ ತೆರೆ ಎಳೆಯುವಂತೆ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವ ಸಿದ್ದು ಪೂರ್ಣಾವಧಿ ಪೂರೈಸುವ ಭರವಸೆ ಮೂಡಿಸಿದ್ದಾರೆ. ದೇವರಾಜ ಅರಸು ಅವರು ರಾಜಕಾರಣದಿಂದ ನಿರ್ಗಮಿಸಿದ್ದು 1982ರಲ್ಲಿ. ಅದೇ 1982ರಲ್ಲಿ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಅಡಿಯಿಟ್ಟಿದ್ರು. ಮೊದಲಿಗೆ ತಾಲೂಕು ಬೋರ್ಡ್ ಸದಸ್ಯರಾದರು. ನಂತರ 1983ರಲ್ಲಿ ಭಾರತೀಯ ಲೋಕದಳ ಪಕ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದು ಶಾಸಕರಾದರು. ಅನಂತರ ಹಂತ ಹಂತವಾಗಿ ಬೆಳೆದುಕೊಂಡು ಬಂದ ಸಿದ್ದರಾಮಯ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಮುದ್ರೆ ಒತ್ತಿದ್ದಾರೆ. ತಮಗೆ ಅಂತ ಒಂದು ಇಮೇಜ್ ಸೃಷ್ಟಿಸಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ವೈಯಕ್ತಿಕ ವರ್ಚಸ್ಸು ಹಾಗೂ ಸಂಘಟನಾ ಚಾತುರ್ಯತೆಯಿಂದಲೇ ಬೆಳೆದು ಬಂದವರು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ ಏಳಿಗೆಗೆ ಶ್ರಮಿಸಿದವರು. ಅಹಿಂದ ನಾಯಕ ಅಂತಾನೆ ಖ್ಯಾತಿ ಪಡೆದುಕೊಂಡವರು. ತಮ್ಮ ಅವಧಿಯಲ್ಲಿ ಹಲವು ಜನಪ್ರಿಯ ಯೋಜನೆಗಳನ್ನು ನೀಡುವ ಮೂಲಕ ಭಾಗ್ಯಗಳ ಸರದಾರ ಎಂದೇ ಪ್ರಖ್ಯಾತಿ ಪಡೆದವರು. ಅದಕ್ಕೆ ಅವರಿಗೆ ರಾಜ್ಯದಲ್ಲಿ ಭಾರೀ ಮನ್ನಣೆ ಸಿಕ್ಕಿದ್ದು. ಕಾಂಗ್ರೆಸ್ನಲ್ಲೂ ಮಾಸ್ ಲೀಡರ್ ಅಂತ ಗುರುತಿಸಿಕೊಂಡಿದ್ದಾರೆ. ಅವರ ಶಕ್ತಿ, ಅವರ ಅವಶ್ಯಕತೆಯನ್ನ ತಿಳಿದುಕೊಂಡಿರುವ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ದಾಖಲೆ. ಸಿದ್ದರಾಮಯ್ಯ ಕೇವಲ ದೀರ್ಘಾವಧಿ ಸಿಎಂ ಆಗಿ ಮಾತ್ರ ದಾಖಲೆ ಬರೆದಿದ್ದಲ್ಲ. ಅವರು 2 ಬಾರಿ ಉಪಮುಖ್ಯಮಂತ್ರಿ ಆಗಿದ್ರು, 2 ಬಾರಿ ವಿಪಕ್ಷ ನಾಯಕನಾಗಿಯೂ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲದೆ ಬರೋಬ್ಬರಿ 16 ಬಾರಿ ಬಜೆಟ್ ಮಂಡನೆ ಮಾಡಿರೋ ದಾಖಲೆಯೂ ಸಿದ್ದು ಹೆಸರಿಗಿದೆ. ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷದಲ್ಲಿದ್ದಾಗಲೇ ಒಮ್ಮೆ ವಿಪಕ್ಷ ನಾಯಕರಾಗಿದ್ರು. ಜೆಡಿಎಸ್ನಲ್ಲೇ ಡಿಸಿಎಂ ಸ್ಥಾನವನ್ನು ಅಲಂಕರಿಸಿದ್ರು. ನಂತರ ಕಾಂಗ್ರೆಸ್ಗೆ ಬಂದ ಮೇಲೂ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕಿತ್ತು. 2 ಬಾರಿ ಸಿಎಂ, 2 ಬಾರಿ ಡಿಸಿಎಂ, 2 ಬಾರಿ ವಿಪಕ್ಷ ನಾಯಕ ಆಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಒಟ್ಟು 16 ಬಾರಿ ಬಜೆಟ್ ಮಂಡಿಸುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಇನ್ನು 17ನೇ ಬಾರಿಗೆ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಸಿದ್ದು ಕುರ್ಚಿ ಬಗ್ಗೆಯೇ ಚರ್ಚೆ ಜೋರಾಗಿತ್ತು. ವಿಪಕ್ಷಗಳು ಕುರ್ಚಿ ಸೇಫಾ ಅಂತ ಕೇಳಿದ್ರು. ಈ ವೇಳೆ ಸದನದಲ್ಲಿ ಗುಟುರು ಹಾಕಿದ್ದ ಸಿದ್ದರಾಮಯ್ಯ ನಾನೇ ಸಿಎಂ, 5 ವರ್ಷಗಳನ್ನು ಪೂರೈಸ್ತೀನಿ ಅಂತ ಹೇಳಿದ್ರು. ಪ್ರಶ್ನೆ ಕೇಳಿದವರ ಸದ್ದು ಅಡಗಿಸಿದ್ರು. ನಾನೇ ಬಜೆಟ್ ಮಂಡಿಸ್ತೀನಿ ಅಂತಲೂ ಮಾತಾಡಿದ್ರು. ನಮಗೆ ಅವರು ಇನ್ನ
5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ 3 ಕಷ್ಟ ನಮ್ಗೆ. 5 ವರ್ಷ ಇದ್ರೆ ಅದೇ ಪುಣ್ಯ. 1994ರಿಂದ 1999ರವರೆಗೆ ಸತತ 5 ಬಾರಿ ಬಜೆಟ್ ಮಂಡಿಸಿದ್ದ ಸಿದ್ದರಾಮಯ್ಯ 2005, 2006ನೇ ಸಾಲಿನಲ್ಲಿ ಮತ್ತೆ 2 ಬಜೆಟ್ ಮಂಡನೆ ಮಾಡಿದ್ರು. 2013ರಿಂದ 2018ರವರೆಗೆ ಸಿಎಂ ಆಗಿದ್ದ ಸಿದ್ದು ಆಗ 6 ಬಾರಿ ಬಜೆಟ್ ಮಂಡಿಸಿದ್ರು. 2023ರಿಂದ 2025ರವರೆಗೆ ಈಗ 3 ಬಜೆಟ್ ಮಂಡನೆ ಮಾಡಿದ್ದಾರೆ. ಆ ಮೂಲಕ ಈವರೆಗೆ ಒಟ್ಟು 16 ಬಾರಿ ಬಜೆಟ್ ಮಂಡಿಸಿ ದಾಖಲೆ ಬರೆದಿದ್ದಾರೆ. ಸಿದ್ದರಾಮಯ್ಯ ದೀರ್ಘಾವಧಿಗೆ ಸಿಎಂ ಆಗಿ ದಾಖಲೆ ಮಾಡಿದ್ದು ಮಾತ್ರ ಅಲ್ಲ, ಕೇವಲ ಅಧಿಕಾರ ನಡೆಸುವ ಬದಲು ದೇವರಾಜು ಅರಸು ಅವರ ರೀತಿಯಲ್ಲಿ ಬಡವರು, ಹಿಂದುಳಿದ ವರ್ಗಗಳಿಗೆ ಜನಪ್ರಿಯ ಯೋಜನೆಗಳನ್ನು ಜಾರಿ ಮಾಡಿದ್ರು. ಅವರು ಜಾರಿಗೆ ತಂದ ಇಂದಿರಾ ಕ್ಯಾಂಟೀನ್, ಅನ್ನಭಾಗ್ಯ, ಕ್ಷೀರಭಾಗ್ಯ ಬಡವರ ಹೊಟ್ಟೆ ತುಂಬಿಸುತ್ತಿವೆ. ಸಿದ್ದು ಯೋಜನೆಗಳು. ಸಿದ್ದರಾಮಯ್ಯ ಸಾಕಷ್ಟು ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅದರಲ್ಲಿ ಪ್ರಮುಖವಾಗಿ ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿಗಳು ಸೇರಿವೆ. ಈ ಯೋಜನೆಗಳು ಅಲ್ಲದೆ ಅಲ್ಪಸಂಖ್ಯಾತ ಬಡ ಯುವತಿಯರಿಗಾಗಿ ಶಾದಿ ಭಾಗ್ಯ, ಶಾಲಾ ಮಕ್ಕಳಿಗಾಗಿ ಕ್ಷೀರಭಾಗ್ಯ, ಅವಿವಾಹಿತ ವಿಚ್ಛೇದಿತ ಮಹಿಳೆಯರಿಗೆ ಮನಸ್ವಿನಿ ಮಾಸಾಶನ ಯೋಜನೆ, ಗ್ರಾಮೀಣ ಭಾಗಕ್ಕಾಗಿ ನಮ್ಮ ಗ್ರಾಮ ನಮ್ಮ ರಸ್ತೆ, ಪ್ರಥಮ ಚಿಕಿತ್ಸೆ ನೀಡಲು ಬೈಕ್ ಆಂಬ್ಯುಲೆನ್ಸ್ ಯೋಜನೆ, ರೈತರ ಏಳಿಗೆಗಾಗಿ ಕೃಷಿ ಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಸಿದ್ದರಾಮಯ್ಯನಿಗೆ ಅಧಿಕಾರ ಸಿಕ್ಕಿದಾಗಲೆಲ್ಲ ಅವರು ಬಡವರು, ಹಿಂದುಳಿದವರಿಗಾಗಿ ಕೆಲಸ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಅಂತ ಯೋಜನೆಗಳೇ ಕಾರಣ. ಚುನಾವಣೆಗೂ ಮುನ್ನ ಘೋಷಣೆ ಮಾಡಿದ 5 ಗ್ಯಾರಂಟಿಗಳು ಕಾಂಗ್ರೆಸ್ ಕೈ ಹಿಡಿದಿದ್ವು. ಈಗ ಕೊಟ್ಟ ಮಾತನ್ನ ಈಡೇರಿಸಿಕೊಳ್ತಾ ಇರುವ ಸಿದ್ದರಾಮಯ್ಯ ಮತ್ತೊಮ್ಮೆ ಜನರ ಮನಸ್ಸು ಗೆದ್ದಿದ್ದಾರೆ. ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಅದನ್ನು ಮಾಡ್ತಾರೆ ಸಿದ್ದರಾಮಯ್ಯ, ಆ ಥರ ಏನಿಲ್ಲ. ಮಾತಾಡೋಣ ಸೂರ್ಯ ಅಂತ ಬದಲಾವಣೆ ಆಗುತ್ತೆ ಸತ್ಯ, ಮಾತಾಡ್ತೀನಿ. 5 ವರ್ಷ ಅಂದಾಗೆಲ್ಲ ಭಾಷೆ ಇದೆ ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನ ಕೂಡ ಅವರು ಹೇಳಿದ್ದಾರೆ 28ಕ್ಕೂ ನೀವೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಇದೆ ಅಂತಲೂ ಕೂಡ ಅವರಲ್ಲಿ ನಾನು ಹೇಳ್ಕೊಂಡಿದ್ದೆ. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ, ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ ಹೆಂಗೆ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಸಿದ್ದರಾಮಯ್ಯ ದಾಖಲೆ ಮಾಡಬೇಕು ಅಂತ ಅಂದುಕೊಂಡಿರಲಿಲ್ಲವಂತೆ, ಆದರೆ ದೀರ್ಘಾವಧಿ ಸಿಎಂ ಆಗಿ ದಾಖಲೆ ಬರೆದಿದ್ದಾರೆ. ಆದರೆ ಅದಕ್ಕಿಂತ ಈ ಬಾರಿ ಸಿದ್ದು 5 ವರ್ಷ ಪೂರ್ಣಾವಧಿ ಪೂರೈಸಬೇಕು ಅಂದುಕೊಳ್ತಾ ಇದ್ದಾರೆ. ಅದು ಈಗ ಈಡೇರುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಅರಸು ದಾಖಲೆ ಆಯಿತು, ಪೂರ್ಣಾವಧಿ ಪೂರೈಸ್ತಾರ? ದಾಖಲೆ ಆಯಿತು, ಇನ್ನು ಪಕ್ಷ ಬೆಳೆಸಿ ಅಂತಿದ್ದಾರೆ ಡಿಕೆಶಿ ಬೆಂಬಲಿಗರು. ಸಿದ್ದು ಸಿಎಂ ಆಗಿರಬೇಕು ಎಂದ ಸಾಹುಕಾರ್ ಮಹದೇವಪ್ಪ ರಾಜಣ್ಣ. ಮೊನ್ನೆವರೆಗೂ ಕುರ್ಚಿ ಉಳಿಸಿಕೊಳ್ಳೋದೇ ಕಷ್ಟ ಅಂತ ಇದ್ರು. ಜನವರಿ ಆರಂಭದಲ್ಲೇ ಅಧಿಕಾರ ಬದಲಾವಣೆ ಫಿಕ್ಸ್ ಅಂತ ಇದ್ರು. ಆದರೆ ಈಗ ಸಿದ್ದು ದೇವರಾಜು ಅರಸು ದಾಖಲೆಯನ್ನು ಬ್ರೇಕ್ ಮಾಡಿ ಮುನ್ನುಗ್ತಾ ಇದ್ದಾರೆ. ದಾಖಲೆಯ 17ನೇ ಬಜೆಟ್ ಮಂಡಿಸುವುದಕ್ಕೂ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಈಗಲೂ ಅವರು ಪೂರ್ಣಾವಧಿ ಪೂರೈಸ್ತಾರಾ ಇಲ್ವಾ ಅನ್ನೋದು ಅನುಮಾನವಾಗಿದೆ. ಯಾಕಂದ್ರೆ ಹೈಕಮಾಂಡ್ ಕುರ್ಚಿ ಬದಲಾವಣೆ ವಿಚಾರದಲ್ಲಿ ಏನೂ ಮಾತಾಡ್ತಾ ಇಲ್ಲ. ಮತ್ತೊಂದು ಕಡೆ ಡಿಕೆ ಬೆಂಬಲಿಗರು ಈಗಲೂ ಅಧಿಕಾರ ಹಸ್ತಾಂತರದ ಭರವಸೆಯಲ್ಲೇ ಇದ್ದಾರೆ. ಜನವರಿ ತಿಂಗಳೊಳಗೆ ಮಾತಾಡ್ತೀನಪ್ಪ, ಮತ್ತು ನೀವು ಮತ್ತೆ 15ಕ್ಕೆ ಬರಬೇಡ್ರಿ. 100% ಮಾತಾಡ್ತೀನಿ. ನೀವು ಏನು ಕೇಳಕ್ಕೆ ಬಯಸ್ತಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಅವತ್ತು ಉತ್ತರ 15ಕ್ಕೆ ಕೊಡ್ತೀನಿ. 15 ಮುಗಿಲಿ. ನಮಗೆ ದಿನ ಶುಭ ಸುದ್ದಿನೇ, ಒಳ್ಳೇದಾಗ್ತದೆ ಎಲ್ರಿಗೂ. ಉಪಾಸನೆ ಮಾಡಿಬಿಟ್ಟಿನಿ ಅದಕ್ಕೋಸ್ಕರ ಅಲ್ಲ, ನಾಡಿಗೆ ಒಳ್ಳೇದಾಗಲಿ ಅಂತ. ನೀವ್ಯಾಕೆ ಅಲ್ಲಿಗೆ ಹೋಗ್ತೀರಿ? ನಾಡಿಗೆ ಒಳ್ಳೇದಾಗಲಿ, ದಿನ ಶುಭ ಸುದ್ದಿಗಳೇ ಬರಲಿ ಅಂತೇಳಿ ಉಪಾಸನೆ ಮಾಡಿದ್ದೀನಿ. ನಾನು ಮಾಡ್ತೀನಿ, ಪ್ರಾರ್ಥನೆ ಮಾಡಲ್ಲ ನಾನು ದಿನ ದೇವ್ರ ಭಕ್ತ. ಮಾತಾಡೋಣ ಸೂರ್ಯ ಅಂತ ಬದಲಾವಣೆ ಆಗುತ್ತೆ ಸತ್ಯ, ಮಾತಾಡ್ತೀನಿ. ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆ ಸಿಎಂ ಬದಲಾವಣೆಯ ಕೂಗು ಕೇಳಿಬಂದಿತ್ತು. ಈಗ ದೇವರಾಜು ಅರಸು ದಾಖಲೆ ಬ್ರೇಕ್ ಆಗ್ತಾ ಇದ್ದಂತೆ ಮತ್ತೆ ಅದೇ ರೀತಿ ಚರ್ಚೆಗಳು ಶುರುವಾಗಿವೆ. ಸಿದ್ದರಾಮಯ್ಯ ಈಗ ದಾಖಲೆಯನ್ನೂ ಮಾಡಿದ್ದು ಆಯಿತು, ಇನ್ನೇನಿದೆ, ಈಗಲಾದರೂ ಕುರ್ಚಿ ಬಿಟ್ಕೊಡ್ಲಿ, ಬೇರೆಯವರನ್ನ ಬೆಳೆಸೋ ಕೆಲಸ ಮಾಡಲಿ ಅಂತ ಕೆಲವು ನಾಯಕರು ಹೇಳ್ತಾ ಇದ್ದಾರೆ.
ಅವಕಾಶವನ್ನ ಮಾಡಿಕೊಡ್ಬೇಕಾ? ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಒಬ್ಬರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡು ಮತ್ತು ಸಿದ್ದರಾಮಯ್ಯವ್ರಿಗೆ ಬಿಟ್ಟಂಥ ವಿಚಾರ. ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ, ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾಳೆನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಬೇಕು ಅಂತ ಒಂದು ಬಣ ಇದ್ರೆ, ಸಿದ್ದು ಕೆಳಗಿಳಿಬೇಕು, ಡಿಕೆಶಿ ಸಿಎಂ ಆಗಬೇಕು ಅಂತಲೂ ಕೆಲವರು ಪ್ರಾರ್ಥನೆ ಮತ್ತು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗ ಅರಸು ದಾಖಲೆ ಮುರಿಯುತ್ತಲೇ ಮತ್ತೆ ಪೂರ್ಣಾವಧಿ ಸಿಎಂ ವಿಚಾರ ಮುನ್ನೆಲೆಗೆ ಬಂದಿದ್ದು, ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವ ವಿಶ್ವಾಸ ನನಗಂತೂ ಇದೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಎಲ್ಲವನ್ನೂ ಹೈಕಮಾಂಡ್ ಅಂಗಳಕ್ಕೆ ಎಸೆದ ಸಿಎಂ ಹೈಕಮಾಂಡ್ ಮಾತೆ ಅಂತಿಮ ಎಂಬ ಸಂದೇಶ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಹೆಂಗೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ತೃಪ್ತಿ ಇದೆ, ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಅದೇ 2 ಟರ್ಮ್ ಇದ್ದೀನಿ, 2013ರಿಂದ 2018ರವರೆಗೆ, ಮತ್ತೆ 2023ರಿಂದ ಇಲ್ಲಿವರೆಗೆ ಇದ್ದೀನಿ. ಮುಂದೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಸಿದ್ದರಾಮಯ್ಯ ಮಾತ್ರ ಅಲ್ಲ, ಅವರ ಬೆಂಬಲಿಗರು ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರಬೇಕು, ಅವರು ಸಿಎಂ ಆಗಿದ್ರೆ ಜನರಿಗೂ ಪಕ್ಷಕ್ಕೂ ಒಳ್ಳೆಯದಾಗತ್ತೆ, ಅವರಿಂದ ಪಕ್ಷ ಸದೃಢ ಆಗುತ್ತೆ, ಅವರೇ ಸಿಎಂ ಆಗಿ ಮುಂದುವರಿಯಲಿ ಅನ್ನೋದು ತಮ್ಮ ಬಯಕೆ ಅಂತ ಹೇಳಿದ್ದಾರೆ. ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ, ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ನಾವೆಲ್ಲ ಭಾವಿಸಿದ್ದೀವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದೆ ರೀ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಸಿದ್ದರಾಮಯ್ಯಗೆ ಅಹಿಂದ ನಾಯಕ, ಮಾಸ್ ಲೀಡರ್ ಇಮೇಜ್, ಹೈಕಮಾಂಡ್ ಬಲ ಜೊತೆಗೆ ಹೆಚ್ಚು ಶಾಸಕರ ಬೆಂಬಲವೂ ಇದೆ. ಅದೇ ಆತ್ಮವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿ ಬಗ್ಗೆ ಮಾತಾಡಿದ್ದಾರೆ. ಆದರೆ ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಿದೆ. ಆದರೆ ಸಿದ್ದರಾಮಯ್ಯ ಮಾಡಿದ ಕೆಲಸಗಳು, ಗ್ಯಾರಂಟಿಗಳ ಅನುಷ್ಠಾನ ಜೊತೆಗೆ ಈಗ ವ್ಯಕ್ತವಾಗ್ತಾ ಇರೋ ಜನಬೆಂಬಲ ಎಲ್ಲವೂ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಲ್ಲುವ ಸಾಧ್ಯತೆ ಇದೆ.